FCRA ಅಂತಂದ್ರೆ ಏನು? ಕೇಂದ್ರ ಸರ್ಕಾರ FCRA ತಿದ್ದುಪಡಿ ಮಸೂದೆ 2026 ಅನ್ನ ಜಾರಿಗೆ ತರಲಿಕ್ಕೆ ಹೊರಟಿದೆ. ಏನಕ್ಕೆ ಈ ಒಂದು ಬಿಲ್ಗೆ ವಿರೋಧ ಪಕ್ಷಗಳು ಅಷ್ಟೊಂದು ವಿರೋಧ ವ್ಯಕ್ತವಾಗ್ತಾ ಇದೆ? ಇದರ ಪರ ವಿರೋಧ ಚರ್ಚೆಗಳು ದೇಶದಾದ್ಯಂತ ನಡೀತಾ ಇದೆ. ಇಫ್ ಇನ್ ಕೇಸ್ ಈ ಒಂದು ಬಿಲ್ ಪಾಸ್ ಆಗಿದೆ ಅಂತಂದ್ರೆ ಭಾರತದಲ್ಲಿರ್ತಕ್ಕಂಥ NGOಗಳು ತಮ್ಮ ಅಧಿಕಾರವನ್ನ ಕಳೆದುಕೊಳ್ತಾ ಇದಾವ, ಅಥವಾ NGOಗಳು ನಿರ್ಮಿಸಿರ್ತಕ್ಕಂಥ ಚರ್ಚ್ಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಶಾಲಾ ಕಾಲೇಜುಗಳು ಅವುಗಳ ಮೇಲಿನ ಒಂದು ನಿಯಂತ್ರಣವನ್ನ ಕಳೆದುಕೊಳ್ತಾವ, ಅಥವಾ ಇವೆಲ್ಲವುಗಳ ಒಂದು ಅಧಿಕಾರವನ್ನ ಕೇಂದ್ರ ಸರ್ಕಾರ ತನ್ನ ಹಿಡಿತಕ್ಕೆ ತಗೊಳ್ಳುತ್ತಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಇಷ್ಟಕ್ಕೂ FCRA ಅಂತಂದ್ರೇನು, ಈ ಒಂದು ಹೊಸ ತಿದ್ದುಪಡಿಯಲ್ಲಿ ಯಾವೆಲ್ಲ ಕಾನೂನುಗಳನ್ನ ಅಳವಡಿಸ್ತಾ ಇದ್ದಾರೆ, ಅಂಡ್ ಬಿಫೋರ್ ತಿದ್ದುಪಡಿಗಳಲ್ಲಿ ಏನೆಲ್ಲ ಜಾರಿಗೆಯಲ್ಲಿತ್ತು, ಈಗೇನು ಆಡ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನಾವಿನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಯೂಟ್ಯೂಬ್ ಲಿಂಕ್ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. FCRA ಅಂತಂದ್ರೆ ಏನು ಅಂತ ಸರಳವಾಗಿ ಹೇಳ್ಬೇಕು ಅಂತಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂದ್ರೆ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಅಂತ ಕನ್ನಡದಲ್ಲಿ ಕರಿತೀವಿ. ಇಷ್ಟಕ್ಕೂ ಏನು ಈ ಒಂದು FCRA ಅಂತ ಹೇಳೋದಾದ್ರೆ ಸರಳವಾಗಿ ಹೇಳ್ಬೇಕು ಅಂತಂದ್ರೆ ಭಾರತದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಅಥವಾ ಒಂದು NGO ಅಥವಾ ಟ್ರಸ್ಟ್ ಯಾವ್ದಾದ್ರು ಒಂದು ವಿದೇಶದಿಂದ ಒಂದು ಫಂಡಿಂಗ್ ಅನ್ನ ಪಡ್ಕೊಳ್ತಾ ಇದೆ ಅಂತಂದ್ರೆ, ಅಥವಾ ಯಾವುದೇ ಒಂದು ಹಣವನ್ನ ಪಡಿತಾ ಇದೆ ಅಥವಾ ಇತರೆ ಏನಾದ್ರು ಕೊಡುಗೆಗಳನ್ನ ಪಡಿತಾ ಇದೆ ಅಂತಂದ್ರೆ ಅದನ್ನ ಯಾವ ರೀತಿ ಪಡಬೇಕು, ಆ ಪಡೆದಿರ್ತಕ್ಕಂಥ ಒಂದು ಅಮೌಂಟ್ ಅನ್ನ ಆಗಿರ್ಬೋದು ಅಥವಾ ಕೊಡುಗೆಗಳನ್ನ ಯಾವ ರೀತಿ ಸ್ಪೆಂಡ್ ಮಾಡಬೇಕು ಅನ್ನೋದನ್ನ ನಿಯಂತ್ರಣ ಮಾಡೋದೇ ಈ ಒಂದು FCRA. ಮತ್ತೆ FCRA ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ ಮೊಟ್ಟ ಮೊದಲನೇ ಬಾರಿಗೆ 1976ರಲ್ಲಿ ಒಂದು ಕಾನೂನು ಅನ್ನೋದು ಜಾರಿಗೆ ಬರುತ್ತೆ. ಅದಾದ್ಮೇಲೆ 2010, 2016, 18, 20ರಲ್ಲಿ ಒಂದು ತಿದ್ದುಪಡಿಗಳಾಗ್ತದೆ ಈ ಒಂದು ಕಾನೂನಲ್ಲಿ. ಇದೇ ಒಂದು ಕಾನೂನಿಗೆ ಈಗ 2026ರಲ್ಲಿ ತಿದ್ದುಪಡಿಗಳನ್ನ ಮಾಡಿ ಇನ್ನಷ್ಟು ಒಂದು ಕಾನೂನುಗಳನ್ನ ಇದರಲ್ಲಿ ಆಡ್ ಮಾಡ್ತಾ ಇರ್ತಕ್ಕಂಥದ್ದು. ಈ FCRA ಅಡಿಯಲ್ಲಿ ಬರ್ತಕ್ಕಂಥ ಪ್ರಮುಖ ನಿಯಮಗಳೇನು ಅಂತ ನಾವು ನೋಡೋದಾದ್ರೆ, FCRA ಅಡಿ ನೋಂದಣಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆಗಳು ಆ ವಿದೇಶಿಯ ಒಂದು ದೇಣಿಗೆಯನ್ನ ಯಾವ ರೀತಿ ಬಳಸಬೇಕು, ಯಾವ ಕ್ಷೇತ್ರಗಳಲ್ಲಿ ಬಳಸಬೇಕು ಅಂತ ಹೇಳೋದಾದ್ರೆ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಾಗಿರ್ಬೋದು, ಶಿಕ್ಷಣ, ಆರೋಗ್ಯ ಸೇವೆ, ಆರ್ಥಿಕ ಅಭಿವೃದ್ಧಿ, ಸಾಂಸ್ಕೃತಿಕ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಇವುಗಳನ್ನ ಬಳಸಬಹುದಾಗಿರ್ತದೆ. ಅಂಡ್ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳಿದಾವೆ. ಯಾರು ಇದನ್ನ ಬಳಸೋ ಆಗಿಲ್ಲ, ಯಾರಿಗಿದು ನಿಯಮ ಅನ್ವಯ ಆಗುತ್ತೆ ಅಂತಂದ್ರೆ ಚುನಾವಣೆ ಅಭ್ಯರ್ಥಿಗಳಾಗಿರ್ಬೋದು, ಅಥವಾ ಪತ್ರಿಕಾ ಅಥವಾ ಮಾಧ್ಯಮ ಸಿಬ್ಬಂದಿ, ಮತ್ತೆ ಸರ್ಕಾರಿ ನೌಕರರು, ರಾಜಕೀಯ ಪಕ್ಷಗಳು, ನ್ಯಾಯಾಧೀಶರು ಇವರೆಲ್ಲರೂ ವಿದೇಶಿ ದೇಣಿಗೆಯನ್ನ ಸ್ವೀಕರಿಸೋದಕ್ಕೆ ಆಗೋದಿಲ್ಲ. ಸೊ ಈ ಒಂದು NGOಗಳು ಅಥವಾ ಒಂದು ಸಂಸ್ಥೆಗಳು ಏನಿರ್ತಾವಲ್ಲ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತವು ಒಂದು ದೇಣಿಗೆಯನ್ನ ಪಡೆದಿರ್ತಕ್ಕಂಥ ಒಂದು ಶಿಕ್ಷಣ ಅಥವಾ ಅಭಿವೃದ್ಧಿ ಅಥವಾ ಶೈಕ್ಷಣಿಕ, ಧಾರ್ಮಿಕ ಅಥವಾ ಒಂದು ಅಭಿವೃದ್ಧಿ ಡೆವಲಪ್ಮೆಂಟ್ ಕೆಲಸಗಳಿಗೆ ಈ ಒಂದು ದೇಣಿಗೆಯನ್ನು ಉಪಯೋಗಿಸಬಹುದಾಗಿರ್ತದೆ. ಈ ಒಂದು FCRA ಅಡಿ ನೋಂದಣಿ ಆಗಿರತಕ್ಕಂಥ ಸಂಸ್ಥೆಗಳು ಒಂದು ಬ್ಯಾಂಕ್ ಖಾತೆಯನ್ನು ಮಾತ್ರ ಹೊಂದಿರಬೇಕಾಗಿರ್ತದೆ. ಅದು SBI ಖಾತೆಯನ್ನು ಹೊಂದಿರುತ್ತದೆ. ಆ ಒಂದು ಖಾತೆ ಅನ್ನೋದು ಡೆಲ್ಲಿಯಲ್ಲಿ ಇರ್ತಕ್ಕಂಥ ಒಂದು ಹೆಡ್ ಬ್ರಾಂಚ್ ಅಲ್ಲಿ ಮಾತ್ರ ಹೊಂದಿರಬೇಕಾಗಿರ್ತದೆ. ಅಂಡ್ ವಿದೇಶದಿಂದ ಸ್ವೀಕರಿಸತಕ್ಕಂಥ ಪ್ರತಿಯೊಂದು ದೇಣಿಗೆ ಈ ಒಂದು ಖಾತೆ ಮೂಲಕನೇ ಟ್ರಾನ್ಸಾಕ್ಷನ್ ಅನ್ನೋದು ಮಾಡಬೇಕಾಗಿರ್ತದೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು ಟ್ರಾನ್ಸಾಕ್ಷನ್ ಏನು ಆಡಳಿತಾತ್ಮಕ ವೆಚ್ಚ ಅನ್ನೋದು 20% ಗಿಂತ ಹೆಚ್ಚು ಆಗೋದಿರೋದಿಲ್ಲ. ಅಂಡ್ ಈ ಒಂದು ಸಂಸ್ಥೆಗಳು ಏನು FCRA ಅಡಿ ನೋಂದಣಿ ಆಗಿರ್ತವೆ, ಎವ್ರಿ 5 ಇಯರ್ಸ್ಗೆ ಅದೊಂದು ರಿನಿವಲ್ ಅನ್ನ ಮಾಡ್ತಾ ಇರಬೇಕಾಗುತ್ತೆ. ಅಂಡ್ ಒಂದು NGOದಲ್ಲಿರ್ತಕ್ಕಂಥ ಒಂದು ಫಂಡ್ ಅನ್ನ ಮತ್ತೊಂದು NGOಗೆ ವರ್ಗಾಯಿಸುವಂತೆ ಇರೋದಿಲ್ಲ. ಈಗ ಜಾರಿಗೆ ತರ್ತಾ ಇರ್ತಕ್ಕಂಥ ಒಂದು ಹೊಸ ಮಸೂದೆಯಲ್ಲಿ ಏನು ಹೊಸ ಕಾನೂನನ್ನ ಆಡ್ ಮಾಡಿದ್ದಾರೆ ಅಂತಂದ್ರೆ, ಒಂದು ಡೆಸಿಗ್ನೇಟೆಡ್ ಒಂದು ಅಥಾರಿಟಿ ಒಂದು ಬಾಡಿಯನ್ನ ಕ್ರಿಯೇಟ್ ಮಾಡ್ತಾರೆ, ಒಂದು ಪ್ರಾಧಿಕಾರವನ್ನ ಮಾಡಿರ್ತಾರೆ. ಆದ್ರೆ ಆ ಪ್ರಾಧಿಕಾರದ ಕೆಲಸ ಏನು ಅಂತಂದ್ರೆ, ಈಗ ಏನು FCRA ಅಡಿ ಏನು ನೋಂದಣಿ ಆಗಿರ್ತವೆ ಈಗ NGOಗಳು, ಅವು 5 ವರ್ಷಕ್ಕೊಮ್ಮೆ ರಿನಿವಲ್ ಮಾಡ್ಕೊಳ್ತಾ ಇರಬೇಕು. ಇಫ್ ಇನ್ ಕೇಸ್ ರಿನಿವಲ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಅಥವಾ ರಿನಿವಲ್ ಅನ್ನೋದು ರದ್ದಾಗಿದೆ, ಅಥವಾ ಗೈಡ್ಲೈನ್ಸ್ ಫಾಲೋ ಆಗದೆ ಆ ಒಂದು NGOದು ಒಂದು ರಿನಿವಲ್ ಅನ್ನೋದು ಆಗದೆ ಅದೊಂದು ರದ್ದಾಗಿದೆ, ಅಥವಾ ಸ್ವಯಂ ಘೋಷಿತವಾಗಿ ಅದನ್ನ ಕ್ಲೋಸ್ ಮಾಡ್ಕೊಳ್ತಿದ್ದಾರೆ ಅಂತಂದಾಗ ಆ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ಕಟ್ಟಡಗಳಾಗಿರ್ಬೋದು, ಅಥವಾ ಆಸ್ತಿ ಪಾಸ್ತಿ ಆಗಿರ್ಬೋದು, ಅಥವಾ ಆ ಒಂದು ಖಾತೆಯಲ್ಲಿರ್ತಕ್ಕಂಥ ಹಣ ಅನ್ನೋದು ಈ ಒಂದು ಏನು ಡೆಸಿಗ್ನೇಟೆಡ್ ಬಾಡಿ ಅಂತ ಏನು ನಾನು ಹೇಳಿದ್ನಲ್ಲ, ಅಥಾರಿಟಿ ಅಂತ ಇರುತ್ತೆ ಪ್ರಾಧಿಕಾರ, ಆ ಪ್ರಾಧಿಕಾರಕ್ಕೆ ವಶಕ್ಕೆ ಬರುತ್ತೆ. ಆ ಪ್ರಾಧಿಕಾರ ತನ್ನ ಅಧೀನಕ್ಕೆ ತೆಗೆದುಕೊಳ್ತದೆ, ಅದನ್ನ ಮತ್ತೆ ಸರ್ಕಾರಕ್ಕೆ ವರ್ಗಾಯಿಸ್ತಾರೆ. ಅದನ್ನ ಸರ್ಕಾರ ಬಳಸ್ಕೊಳ್ಳೋ ಸಾಧ್ಯತೆಗಳು ಕೂಡ ಇದೆ ಈ ಒಂದು ಕಾನೂನಿನಲ್ಲಿ. ಸೊ ಈ ಒಂದು ಪಾಯಿಂಟ್ ಅನ್ನು ಕೂಡ ಆಡ್ ಮಾಡಿದ್ದಾರೆ. ಈಗಾಗಲೇ ನೋಂದಣಿ ಆಗಿರ್ತಕ್ಕಂಥ ಒಂದು NGO ತಾನು ರಿನಿವಲ್ ಮಾಡ್ಕೋಬೇಕು ಅಂತಂದ್ರೆ ಕಳೆದ 2 ವರ್ಷಗಳಲ್ಲಿ ಕನಿಷ್ಠ 10 ಲಕ್ಷಕ್ಕೂ ಹೆಚ್ಚು ಒಂದು ಟ್ರಾನ್ಸಾಕ್ಷನ್ ಅನ್ನ
ಸ್ಪೆಂಡ್ ಮಾಡಿರಬೇಕು ಅನ್ನೋ ಒಂದು ರೂಲನ್ನು ಕೂಡ ತಂದಿದ್ದಾರೆ ರಿನ್ಯೂವಲ್ ಮಾಡ್ಕೊಳ್ಳೋದಕ್ಕೆ. ಇದು ಸಣ್ಣ ಪುಟ್ಟ NGOಗಳು ಅಥವಾ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ NGOಗಳು ಅಥವಾ ಸಂಸ್ಥೆಗಳೇನಿರ್ತವೆ ಅವುಗಳಿಗೆ ಇದನ್ನ ಅಚೀವ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದು ಅಭಿಪ್ರಾಯಗಳು ಕೇಳಿ ಬರ್ತಾ ಇದಾವೆ. ಈ ಒಂದು ಮಸೂದೆ ಬಗ್ಗೆ ಅಥವಾ ತಿದ್ದುಪಡಿ ಬಗ್ಗೆ ಏನಕ್ಕೆ ಪರ ವಿರೋಧದ ಚರ್ಚೆಗಳಾಗ್ತಾ ಇದಾವೆ, ಇಷ್ಟಕ್ಕೂ ಸರ್ಕಾರ ಏನ್ ಹೇಳ್ತಾ ಇದೆ ಅಂತಂದ್ರೆ, ಫಾರಿನಿಂದ ಬರ್ತಕ್ಕಂಥ ಒಂದು ಫಂಡಿಂಗ್ ಅನ್ನ ಅಥವಾ ಯಾವುದೇ ಒಂದು ಕೊಡುಗೆಗಳನ್ನ ಸ್ವೀಕರಿಸ್ತಾ ಇರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಒಂದು NGOಗಳಾಗಿರ್ಬೋದು, ಟ್ರಸ್ಟ್ಗಳಾಗಿರ್ಬೋದು ಅಥವಾ ಸಂಸ್ಥೆಗಳಾಗಿರ್ಬೋದು, ಒಂದು ಟ್ರಾನ್ಸ್ಪರೆನ್ಸಿ ಅನ್ನೋದು ಇರಬೇಕಾಗುತ್ತೆ. ಅವ್ರಿಗೇನು ಫಂಡಿಂಗ್ ಪಡ್ಕೊಳ್ತಾರೆ ಅದನ್ನ ಯಾವ ರೀತಿ ಸ್ಪೆಂಡ್ ಮಾಡ್ತಾರೆ ಅನ್ನೋದು ಒಂದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಕೂಡ ಇರಬೇಕು. ಯಾಕಂತಂದ್ರೆ ಈಗ ಬೇರೆ ದೇಶದ ಒಂದು ಹಸ್ತಕ್ಷೇಪ ಭಾರತದಲ್ಲಿ ಬಂದು ಆಂತರಿಕವಾಗಿ ಒಂದು ಗಲಭೆಗಳನ್ನ ಸೃಷ್ಟಿ ಮಾಡೋದು ಅಥವಾ ಇಲ್ಲಿರ್ತಕ್ಕಂಥ ಸಾರ್ವಭೌಮತ್ವಕ್ಕೆ ಈ ರೀತಿ ಧಕ್ಕೆ ತರುವಂತ ಚಟುವಟಿಕೆಗಳನ್ನದು ಆಗ್ಬಾರ್ದು, ಅವುಗಳನ್ನೆಲ್ಲ ನಿಯಂತ್ರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾನೂನನ್ನ ಜಾರಿಗೆ ತರ್ತಾ ಇದೀವಿ, ಈ ಒಂದು ತಿದ್ದುಪಡಿಯನ್ನ ಮಾಡ್ತಾ ಇದೀವಿ ಅಂತ ಸರ್ಕಾರ ತನ್ನ ವಾದವನ್ನ ಕೂಡ ಮಂಡಿಸ್ತಾ ಇದೆ. ಬಿಲ್ ಅನ್ನ ಅಥವಾ ಈ ಒಂದು ತಿದ್ದುಪಡಿಯನ್ನು ಏನಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಅಪೋಸಿಷನ್ ಪಾರ್ಟಿಗಳು, ಕೆಲವರು ಸಾರ್ವಜನಿಕ ವಲಯದಲ್ಲಿ ಅಂತ ನೋಡೋದಾದ್ರೆ, ಸೊ ಈ ಒಂದು ಬಿಲ್ ಪಾಸ್ ಆಗಿದೆ ಅಂತಂದ್ರೆ ಈ ಒಂದು ಸರ್ಕಾರದ ಒಂದು ಹಸ್ತಕ್ಷೇಪ ಅನ್ನೋದು ಜಾಸ್ತಿ ಆಗ್ತದೆ. ಅಥವಾ ಈಗೇನು ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ NGOಗಳು ಅಥವಾ ಸಂಸ್ಥೆಗಳೇನು ಸ್ಥಾಪನೆ ಮಾಡಿರ್ತವೆ, ಕಟ್ಟಡಗಳಾಗಿರ್ಬೋದು ಅಥವಾ ದೇವಸ್ಥಾನಗಳು, ಚರ್ಚ್ಗಳಾಗಿರ್ಬೋದು ಅಥವಾ ಆಸ್ಪತ್ರೆಗಳ ಮೇಲೆ ಈ ಸರ್ಕಾರದ ನಿಯಂತ್ರಣ ಅನ್ನೋದು ಜಾಸ್ತಿ ಆಗೋಗುತ್ತೆ. ಅಂಡ್ ಅವ್ರು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಸರ್ಕಾರದ ಅಧೀನದಲ್ಲಿ ಹೋಗುತ್ತೆ. ಅದೇ ರೀತಿ ಆಸ್ತಿ ಹಕ್ಕು ಅಂತ ಏನಿದೆ ಅದರ ಉಲ್ಲಂಘನೆ ಕೂಡ ಆಗೋ ಚಾನ್ಸಸ್ ಇದೆ ಈ ಒಂದು ಮಸೂದೆಯಿಂದ ಅಂತ ಕೂಡ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ರೆ. ಇಷ್ಟಕ್ಕೂ ಈ ಒಂದು FCRA ಏನ್ ತಿದ್ದುಪಡಿ ಬರ್ತಾ ಇದೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೇನು ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಅಂಡ್ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.